ನೋಡಿ ಉರ್ದು ಆಗ್ಬೇಕಂತೆ ಬೇಳೆ ಮರದಲ್ಲಿದೆ ಮರದಲ್ಲಿದೆ ಕೆಸುವಿನ ಎಲೆ ಶಾರು ವಿಡಿಯೋ ಹಾಯ್ ಹಲೋ ನಮಸ್ಕಾರ ಶನಾ ಫಿಲಮ್ಸ್ಗೆ ಸ್ವಾಗತ. ನಾವು ಇವತ್ತೊಂದು ಫಸ್ಟ್ ನಮ್ಮದು ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೇವೆ. ಯಾಕಂದರೆ ನಮ್ಮದೀಗ ಆಟಿ ತಿಂಗಳು ಅಂತ. ಆಟಿ ತಿಂಗಳಂದರೆ ಕನ್ನಡದಲ್ಲಿ ಶ್ರಾವಣ ತಿಂಗಳಿರಬೇಕು ಮೋಸ್ಟ್ಲಿ. ಆಟಿ ತಿಂಗಳಲ್ಲಿ ಒಂದು ವಿವಿಧ ಬಗೆಗಳ ಒಂದು ಈ ಫುಡ್ಡೆಲ್ಲ ಮಾಡ್ತಾರೆ ನಮ್ಮ ತುಳುನಾಡಲ್ಲಿ. ತುಂಬ ಟೈಪ್ ಇದು ಮಾಡ್ತಾರೆ. ಬಟ್ ನಾವು ಇವತ್ತೊಂದು ಮರತೇವು ಅಂತ ಹೇಳ್ತೇವೆ, ಅಥವಾ ತುಳಿನ ಬಗ್ಗೆ ತೇವು ಅಂತ ಹೇಳ್ತೇವೆ. ಇದು ಮರದಲ್ಲಿ ಆಗುವಂಥ ತೇವು. ನಾರ್ಮಲಿ ಬೇರೆ ಸಹ ತೇವಲ್ಲಿ ಮಾಡ್ತಾರೆ, ಇಲ್ಲಿ ಆ ತೇವನ್ನು ಕೂಡ ತೋರಿಸ್ತೇವೆ ಮಾಡುವಂಥದ್ದು. ಈಗ ಅದಕ್ಕೆ ನಾವು ಮರತೇವನ್ನು ಹುಡುಕ್ತಾ ಕಾಡಿಗೆ ಹೊರಟಿದ್ದೇವೆ. ನಮ್ಮ ಮನೆ ಊರೆಲ್ಲ ಬದಿಯಲ್ಲಿರೋದು. ನಾನೀಗ ಊರಲ್ಲಿದ್ದೇನೆ, ಆ್ಯಕ್ಚುಲಿ ಕಾರ್ಕಳದ ಹತ್ತಿರ ಇರುವ ಒಂದು ಊರು. ಬನ್ನಿ ನೋಡುವ. ಓಕೆ, ನನ್ನ ಅರ್ಧಾಂಗಿನಿ ಇಲ್ಲಿದ್ದಾಳೆ. ಅವಳೊಂದು ತೊಡಂಗೆ ಇಟ್ಕೊಂಡು ಹೊರಟಿದ್ದಾಳೆ. ಇಲ್ಲಿ ಮರದಲ್ಲಿ ಮರತೇವು ಇರ್ಬೋದು, ಮರದ ಮೇಲೆ ಅಂತ. ತೊಡಂಕಂದ್ರೆ ಇದೆ. ಇದಕ್ಕೆ ಕನ್ನಡದಲ್ಲಿ ದೇವರ ನದಿ ಗೊತ್ತಿಲ್ಲ ಅಂತ ಹೇಳ್ದಂತ. ಇದು ನಮ್ಮದು ಫ್ಯಾಮಿಲಿ ದಚ್ಚಿ ನಾಗದೇವರ ಬನ ಅಂತ ಹೇಳ್ತೇವೆ. ಇಲ್ಲಿಂದ ಮೇಲೆ ಇದೆ ಅಂತೆ, ಆ ತಗಡ್ ಶೀಟ್ ಮೇಲೆ ಇದೆ ನೋಡಿ. ಇದು ಕುಕ್ಕಿಂಗ್ ಅಂತ ಮಾಡಿದಂತಹ ಒಂದು ತಗಡ್ ಶೀಟ್. ಅದನ್ನು ಹೇಗೆ ತೆಗೆ ನೋಡ. ಆಮೇಲೆ ಅದು ಎಪ್ಪಲೆ ತುಂಬ ಸುಲಭದಲ್ಲಿ ಸಿಗಲ್ಲ ಈ ಮರತೇವು. ನೋಡಿ ಇಲ್ಲಿ ಒಂದಿದೆ. ಇದೆ ನೋಡಿ ಮರತೇವಿದ್ದು ಎಲೆ, ಹೆಂಚಿನ ಮರದಿ. ಅವತ್ತು ಎಲೆ ಹುಡುಕ್ತಾ ನಾಗವನದ ಒಳಗೆ ಬಂದಿದ್ದೇವೆ. ಒಂದು 2 ಎಲೆ ಸಿಕ್ಕಿದ್ದು ಅಷ್ಟೇ. ಈ ಮರತೇವು ಅಂತ ಇದೆಯಲ್ಲ, ಇದಕ್ಕೆ ಕನ್ನಡದಲ್ಲಿ ಕೆಸುವಿನ ಎಲೆ ಅಂತ ಹೇಳ್ತಾರೆ. ಕೆಸುವಿನ ಎಲೆ ಅಂದರೆ ಕೆಲವು ಟೈಪ್ ಬರ್ತದೆ. ಮತ್ತು ಈಗ ನಾವು ಹುಡುಕುವಂಥದ್ದು ಮರದಲ್ಲಿ ಬೆಳೆಯುವಂಥ ಒಂದು ಕೆಸುವಿನ ಎಲೆ. ನಾರ್ಮಲಿ ಮಂಗಳೂರು ಆಚೆ ಎಲ್ಲ ನಾನು ನೋಡಿದ್ದೇನೆ. ಅಲ್ಲಿ ಈ ನಾರ್ಮಲಿ ಇನ್ನೊಂದು ಬರ್ತದೆ ಕೆಸುವಿನ ಎಲೆ, ಅದನ್ನು ಕೂಡ ಮಾಡ್ತಾರೆ. ಅದನ್ನು ಕೂಡ ತೋರಿಸ್ತೇನೆ. ಅದು ನಮ್ಮ ಮನೆ ಹತ್ತಿರನೇ ಇದೆ. ಅದು ತುಂಬ ಸಿಗ್ತದೆ. ಬಟ್ ಈ ಮರತೇವು ಅಂತ ಹೇಳ್ತೇವಲ್ಲ, ಇದು ತುಂಬ ಕಮ್ಮಿ ಇರುವಂಥದ್ದು, ತುಂಬ ಜಾಸ್ತಿ ಇಲ್ಲ. ತುಂಬ ಹುಡುಕಬೇಕಾಗ್ತದೆ. ಹುಡುಕಿದರೂ ಸಿಗ್ತಾವಿಲ್ಲ ಕೆಸುವಿನ ಎಲೆ. ಉಂಡಾ ನೋಡಿ, ಇಲ್ಲಿ ಮರದಲ್ಲಿ 4 ಎಲೆಗಳಿವೆ, ಸಣ್ಣ ಎಲೆಗಳು. ಒಂಜಿ ರೆಡ್, ಹೌದದು ಹೌದತ್ತು. ಹಾಂ, ಈ ನಾಡಿಯ ವೆರಿ ಗುಡ್. ಅದು ಕೆಲವುಂಡಿ ಬೇತಾಗಿದೆ. ನನಗೆ ಎಷ್ಟು ಎಲೆ ಸಿಕ್ಕಿತ್ತು, ಇನ್ನೂ ಹುಡುಕ್ಬೇಕಾ ನೋಡುವ. ತುಂಬ ಬೇಕಾಗ್ತದಂತೆ. ಹಾಂ, ಕೊಯ್ಲಿ ಅಲ್ಲ, ಮೂಲುಂಡಿ ರಾವುದ ಅವ್ರು ಮೂಲು ಮಸ್ತ್ ಉಂಡಿ. ಪುರಿ ಆಪಣ ಇಟ್ಟೆ ಯಾವ್ದು ತಿಂತೀನ ಪುರಿ ಬ್ರೇಕ್ಫಾಸ್ಟ್ ಗುರು ಈ ಕಾಲ ತಿಂಡ್ರೆ ಬಲ್ಲ ನಾಡಿ ಒಂಜಿನ ಮಸ್ತ್ ಉಂಟು. ನಮ್ಮ ಕಾಡು ಬಿಟ್ಟು ಇನ್ನೊಬ್ಬರ ಕಾಡಿಗೆ ಬರ್ತಿದ್ದೇವೆ. ಸ್ವಲ್ಪ ಡ್ರಾಪ್ ಕೊಡ್ತಿದ್ದಾರೆ ನನ್ನ ತಮ್ಮ. ಶಾರು ವಿಡಿಯೋ ಫೈನ್ ಹಾಕ್ಬೇಡಿ ಪೊಲೀಸಿನ್ನು. ಇದು ಮನೆ ಹತ್ರನೇ ಹೋಗುದು ಬೈಕಲ್ಲಿ. ಫೈನ್ ಹಾಕ್ಲಿಕ್ಕಿಲ್ಲ. ಫೈನ್ ಬೇಕಾದ್ರೆ ಹಾಕಿ, ನಮ್ದಲ್ಲ ಬೈಕ್. ಇನ್ನೊಬ್ಬರ ಕಾಡಿಗೆ ಒಂದು ಬನ್ನಿ ನುಗ್ಗಿ ಹುಡುಕುವ. ಮುರುಂಡಿ ಮೊಲೆ ತೋಜಿಜಿ ಸರಿ ನಾಡು ಗಿಪ್ಲ. ಇದೊಂದು ನೋಡಿ ಕೆಸುವಿನ ಎಲೆ, ಇನ್ನೊಂದು ಟೈಪ್ ಇದು. ಇದನ್ನು ಮೋಸ್ಟ್ ಮಾಡಲ್ಲ. ಇನ್ನೊಂದು ಬರ್ತದೆ ದೊಡ್ಡದು, ಅದನ್ನು ಮಾಡ್ತಾರೆ. ಒಂದು ಅಲ್ಪೇರ ಮಡಿಸಿ ಸುರುಳಿ ಹಾಕಿ ಏನೋ ಒಂದು ಮಾಡ್ತಾರೆ. ಚೇಟ್ಲ
ತುಂಬ ಸರ್ಚ್ ಮಾಡಿದ ಮೇಲೆ ತುಂಬ ಕಮ್ಮಿ ಇದೆ. ಅಳಿವಿನ ಅಂಚಿನಲ್ಲಿರುವ ಒಂದು ತೇವು ಅಂತಲೇ ಹೇಳ್ಬೋದು. ಈ ಸಿಟಿಯಲ್ಲಿ ಮೋಸ್ಟ್ಲಿ ಸಿಗಲಿಕ್ಕಿಲ್ಲ ಎಲ್ಲಿ ಕೂಡ ಶಾಪಲ್ಲಿ, ಏನು ಅಷ್ಟು ಕಷ್ಟ ಇದೆ ಹುಡುಗಲಿಕ್ಕೆ. ಎಷ್ಟು ವಿಲೆ ಹಾಕಿದಿ? ಮರದಲ್ಲಿದೆ ಮರದಲ್ಲಿದೆ ಕೆಸುವಿನ ಎಲೆ, ಪತ್ರೊಡ್ಡೆದ ಕೆಸುವಿನ ಎಲೆ ತುಂಡಿ ತುಂಬ ಅಬ್ಬ ನೋಡಿ ಎಷ್ಟು ಇದೆ ಅಂತ ಇದರಲ್ಲಿ. ರಾಶಿ 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 ಒಂದು ಹತ್ತಾವು ಒಂದು ಅವೇತಿ ಒಂದು ಬುರ ಒಂದು ಇಲ್ಲ ಕೂಡ ನಡ್ಕ ಬರ್ಪರ್ಷ ಬಂಗಜ್ ನಡ್ಕನ ಇಲ್ಲ ಅನ್ನೋದು. ಫಸ್ಟ್ ಟೈಮ್ ಇಷ್ಟು ನೋಡ್ಲಿಕ್ಕೆ ಸಿಕ್ಕಿದ್ದು. ರಾಶಿ ಇದ್ದು ಹೇಳಿ ಮತ್ತೆ ಸಣ್ಣ ಸಣ್ಣ ಎಲೆ ಅವಳು ಉಂಡು ಮರಿ ಪೆದಂಬ ಹಿಡಿಚಿರು. ನಮ್ಮ ಊರ್ದ ಬೇರ್ ಗಿಲ್ಸ್ ಬಾಡ್ಲೆ ವೈಬ್ಲೆ ಆಯ್ತಲ್ಲ ಹಾಕೋಣ ವೈಬ್ಲೆ ವೈಬ್ಲೆ ಹಾಂ ನೆಕ್ಯಾನ್ ಜೆಕೆಟ್ನಲ್ಲಿ ತುಂಬ ರಾಶಿ ರಾಶಿ ಇದೆ, ಬಟ್ ಯಾವುದು ಕೊಯ್ಯುವಂಥದ್ದಿಲ್ಲ, ಸಣ್ಣದಿದೆ ಅಲ್ಲ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಯಾರಿಗಾರು ಬೇಕಿದ್ರೆ ಇದೇ ಮರದಲ್ಲಿದೆ. ಈ ಮರದ ಲೊಕೇಶನ್ ನಾವು ಗೂಗಲ್ ಮ್ಯಾಪಲ್ಲಿ ಹಾಕ್ತೇವೆ. ಮುಂದೆ ಪೆರ್ಗುಳ್ಳಂಬ ಜಾಸ್ತಿ ಜಾಳದ ಪೆರ್ಗುಳ್ಳಂಬಂದೊಂದು ಇದು ನೋಡಿ ಮಶ್ರೂಮು. ಇದಕ್ಕೆ ಪೆರ್ಗುಡೆ ಮಶ್ರೂಮ್ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಬೇರೆ ಹೇಳ್ಬೋದು, ಇನ್ನು ಮಕ್ಕಾರ್ ಮಾಡಿಬಿಡಿ. ನೀಲಂಬು ಪೆರ್ಗುಳ್ಳಂಬ ಅನ್ಪರ ಪೆರ್ಗುಳ್ಳಂಬ ಎಡ್ಡೆ ಟೇಸ್ಟ್ ತುಂಬ ಟೇಸ್ಟಾಗಿರ್ತದೆ ಈ ಫುಡ್ಡು. ಪೆರ್ಗುಳ್ಳಂಬ ಎಂಚ ಗೊತ್ತಪ್ಪ ನಮಗೆ ಕುಂಚನ ಪಾತಾಳ ಓದೋದು ಬೇರೆ. ನಾವು ಸಣ್ಣ ಇರುವಾಗ ಅಂದರೆ ಕಾಲೇಜ್ವರೆಗೆ ಹೋಗ್ತಿರುವಾಗ ಹಾಕ್ತಾ ಇರುವಂಥ ಕ್ರಿಕೆಟ್ ಗ್ರೌಂಡ್ ಇದು. ಕ್ರಿಕೆಟ್ ಗ್ರೌಂಡ್ ಅಲ್ಲ, ಇದು ಗದ್ದೆ ಆ್ಯಕ್ಚುಲಿ. ಬಟ್ ಸಮ್ಮರಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ದೇವೆ. ಯಾಕಂದರೆ ಕ್ರಿಕೆಟ್ ಗ್ರೌಂಡ್ ಮುಂದೆ ಅಷ್ಟು ಪೆರ್ಗುಳ್ಳಂಬ ಮೂಲ. ನಮ್ಮದು ಇನ್ನೊಂದು ನಾಗಬನ ಇದು ಫ್ಯಾಮಿಲಿದ್ದು. ಎಲೆ ಎಲ್ಲ ಕೊಯ್ದು ಆಯಿತು ನೋಡಿ ಎಷ್ಟಿದೆ ಅಂತ ಹೇಳಿ. ಒಂದು 1.5 ಗಂಟೆ ಹುಡುಕಿ ಸಿಕ್ಕಿದ್ದಿಷ್ಟೇ. ಅಷ್ಟು ಸಾಕಾಗ್ತದಿಲ್ಲ ಗೊತ್ತಿಲ್ಲ, ನೋಡುವ ನೆಕ್ಸ್ಟ್ ಪತ್ರೊಡ್ಡೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇವೆ. ನಾವು ತಂದಂಥ ಎಲೆಗಳನ್ನು ಹೀಗೇ ಕ್ಲೀನ್ ವಾಟ್ರಲ್ಲಾಗಿ ಸ್ವಲ್ಪ ವಾಶ್ ಮಾಡಬೇಕಾಗ್ತದೆ. ಯಾಕಂದರೆ ಕಾಡಲ್ಲಿ ಇದ್ದರೆ ಮಣ್ಣು ಎಲ್ಲ ಇದೆ, ಕಸ ಎಲ್ಲ. ಹಾಗೆಯೇ ಸ್ವಲ್ಪ ಬಟ್ಟೆ ಹಿಡ್ಕೊಂಡು ಒರೆಸ್ಬೇಕಾಗ್ತದೆ. ನಾವು ಹಾಕಿದ್ದು 1 kg ರೈಸಿಗೆ, 1 kg ರೈಸಿಗೆ ಒಂದು 20% ಉರ್ದು ಹಾಕ್ಬೇಕಂತೆ, ಪುರದ ಬೇಳೆ. ಸ್ವಲ್ಪ ಮಸಾಲೆ ಇದೆ ಇದಕ್ಕೆ. ದಾದಾಬ್ರೋಣಿ ಮುಂಚೆ ಜೀರಿಗೆ, ಕೊತ್ತಂಬರಿ, ಜೀರಿಗೆ, ಮೆಣಸು, ಸ್ವಲ್ಪ ಹೊಯ್ನ ಹುಳಿ ಸ್ವಲ್ಪ. ಅದು ಬಾಯಿ ತುರಿಸ್ಬಾರ್ದು, ಅದು ಎಲ್ಲರೂ ತುರಿಸ್ತದೆ. ಇದನ್ನು ಹಾಕಿ ನೆಕ್ಸ್ಟ್ ಏನು ಮಾಡೋದು ಅಂತ ನಾವು ಮುಂದಕ್ಕೆ ಹೇಳ್ತೇವೆ. ಓಕೆ, ರುಚಿಗೆ ಬೇಕಷ್ಟು ಉಪ್ಪು, ನಂತರ ಬೆಲ್ಲ ಸ್ವಲ್ಪ ಸ್ವೀಟ್ ಆಗಲಿಕ್ಕೆ, ಇಲ್ಲದೆ ಶುಗರ್ ಹಾಕ್ಬೋದು ಒಗ್ಗರಣೆ ಹಾಕುವಾಗ. ಪತ್ರೊಡ್ಡೆ ಹೇಗೆ ಮಾಡೋದಂತ, ಈ ಕೆಸುವಿನ ಎಲೆ ಅಂತ ಹೇಳಿದೆ ನೋಡಿ, ಆ ಎಲೆಯ ಮೇಲೆ ಇನ್ನೊಂದು ಎಲೆ, ಅದರ ಮಿಡ್ಲಲ್ಲಿ ಗ್ರೈಂಡ್ ಮಾಡಿದಂತಹ ಮಸಾಲ ಅಕ್ಕಿದ್ದು ಪದಾರ್ಥ, ಕೊತ್ತಂಬರಿ ಮೆಣಸು. ಇದು ಕೆಳಗೇನು ಎಲೆ ಇದೆ ಅದೊಂದು ಕವರ್ ಮಾಡಿ ಇಡ್ಲಿಕ್ಕೆ ಅಷ್ಟೇ. ಅದು ತೇಗದ್ದು ಮರದ ಎಲೆ ಅದು. ಲಾಸ್ಟಿಗೆ ಎಲೆಯನ್ನು ಫೋಲ್ಡ್ ಮಾಡೋದು ಹೇಗೆ ಅಂತ ಎಲ್ಲ ಎಲೆಗಳನ್ನು ಅದರ ಗ್ರೈಂಡ್ ಮಾಡಿದಂಥ ಅಕ್ಕಿದ್ದು ಮಿಕ್ಸ್ ಮೇಲೆ ಹಾಕಿದ ಮೇಲೆ ಹೀಗೆ ಫೋಲ್ಡ್ ಮಾಡಿ ಹೀಗೆ ಇಡಬೇಕು. ಇದನ್ನು ನಂತರ ಒಂದೊಂದು
ಇಡ್ಲಿ ಮಾಡೋ ತಂದೂರು ಅಂತಿದೆ ಸ್ಟೀಮ್, ಅದರಲ್ಲಿ ಹಾಕಿ ಇಡ್ತೇವೆ. ಹಾಗೆ ನೋಡಿ ಒಲೆಯಲ್ಲಿ ಇಟ್ಟಿದ್ದೇವೆ ಇಡ್ಲಿ ಮಾಡುವ ಪಾತ್ರೆ ಇದು. ಸ್ಟೀಮ್ ಯೂಸ್ ಮಾಡಿ ಇದು ಬೇಯ್ತದೆ. ಸುಮಾರು 1 ಗಂಟೆ ಬಿಡೋದ, ನೋಡಿ ಬೇಯಿಸಿದ ಮೇಲೆ ಗಟ್ಟಿ ಹೇಗೆ ಆಗಿದೆ ಅಂತ. ಪತ್ರೊಡ್ಡೆದು ಗಟ್ಟಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾಳೆ ಉಪ್ಪು ಕರಿ ಮಾಡಿ ಏನಾದರೂ ಮಾಡ್ತಾರೆ. ನೋಡಿ ಹೀಗೆ ಕಾಣ್ತದೆ ಪತ್ರೊಡ್ಡೆ ಎಲೆ. ನೋಡಿ ಎಲೆ ಮತ್ತು ಅದರ ಬಂದ ಮಿಕ್ಸ್ ಆಗಿದೆ. ಇದರಲ್ಲಿ ಒಗ್ಗರಣೆ ಹಾಕಿದ್ದು. ಇದನ್ನು ಕಟ್ ಮಾಡಿ ನೀನೆ ಮಾಡಿದಂತಹ ಪತ್ರೊಡ್ಡೆದು ಗಟ್ಟಿ ಇತ್ತಲ್ಲ, ಅದನ್ನು ಕಟ್ ಮಾಡಿ ಅದು ಒಗ್ಗರಣೆ ಹಾಕಿದರೆ ಹೀಗೆ ಆಗ್ತದೆ ನೋಡಿ.